ಕರ್ನಾಟಕ ಮುಸ್ಲಿಂ ಯೂನಿಟಿ ಬಾಗಲಕೋಟ್ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದಾರೆ. ಅಧ್ಯಕ್ಷರಾದಂಥ ಕಲಬುರಗಿ ಏನದು ಜಬ್ಬಾರ್ ಸಾಹೇಬ್ರಿಂದ ಇದನ್ನು ಹೇಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಸನ್ಮಾನ್ಯರೇ, ಜಮೀರ್ ಅಹಮದ್ ರವರಿಗೆ ದೇಖೋ ದೇಖೋ ಕೌನ್ ಆಯಾ ಕರ್ನಾಟಕ ಶೇರ್ ಆಯಾ ಮನ್ವಿ ನಾನು ಓದ್ಕೊಂಡು ಮಾಡ್ತೀನಿ ಬಿಡ್ರಿ. ಅದು ಒಂದು ನಿಮಿಷ ಸರ್ ನಾವು ಯಾವ ಒಂದು ಕಾಣ್ತಾ ಇದ್ದೇವೆ, ನಾವು ಮಜೋರಿ ಕೂಡ ಅದೇ ಪಕ್ಷಕ್ಕೆ ಕೇಳಬೇಕು, ಅದು ನಮ್ಮ ನ್ಯಾಯ. ಹೀಗಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಒಂದು ಮನವಿಯನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಿಗೆ. ಅವರು ಚುನಾವಣೆಯ ನಂತರ ನಮ್ಮ ಈ ಬೇಡಿಕೆಯನ್ನು ಖಂಡಿತವಾಗಲೂ ಈಡೇರಿಸ್ತಾರೆ ಅನ್ನುವಂಥ ಒಂದು ಭರವಸೆ ನಂಬಿಕೆ ನಮಗಿದೆ. ವಿಷಯ: ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಅವಕಾಶ, ಸ್ಥಾನಮಾನ ಹಾಗೂ 2B ಮೀಸಲಾತಿಯನ್ನು ಯಥಾವತ್ ಪುನಃಸ್ಥಾಪಿಸಿ ಮೀಸಲಾತಿ ಹೆಚ್ಚಿಸುವುದು ಹಾಗೂ ಜ್ವಲಂತ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ಬಗ್ಗೆ ಮೇಲ್ಕಾಣಿಸಿದ ವಿಷಯ ಕುರಿತು ಮಾನ್ಯ ಘನವೆತ್ತ ಸರ್ಕಾರಕ್ಕೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆಯ ಮನವಿ. ಕರ್ನಾಟಕ ಮುಸ್ಲಿಂ ಯೂನಿಟಿಯು ರಾಜ್ಯದ ಮುಸ್ಲಿಂ ಸಮುದಾಯದ ಸಂವಿಧಾನಾತ್ಮಕ ಹಕ್ಕುಗಳ ರಕ್ಷಣೆ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಉದ್ಯೋಗ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಮುಸ್ಲಿಮರ 2B ಮೀಸಲಾತಿಗಾಗಿ ಸಕ್ರಿಯವಾಗಿರುವ ಸಂಘಟನೆಯಾಗಿದೆ. ರಾಜ್ಯದ ಜನತೆಯ ಪರವಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿಯು ಈ ಕೆಳಕಂಡ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಸಾಮಾಜಿಕ ನ್ಯಾಯ ನೀಡಿ ರಾಜಧರ್ಮ ಪಾಲಿಸಬೇಕು ಎಂಬುದಾಗಿ ನಮ್ಮ ಆಗ್ರಹವಾಗಿದೆ. ಕಳೆದ 10 ತಿಂಗಳಿನಿಂದ ನಮ್ಮ ಬೇಡಿಕೆ ಸರ್ಕಾರ ಸ್ಪಂದಿಸದೆ ಕಡೆಗಣಿಸುತ್ತಿರುವುದು ನಮಗೆಲ್ಲ ನೋವು ತರಿಸಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ನಾಯಕರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ನಮಗೆ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಇಲ್ಲದಿರುವುದು ಸಹ ಸಾಕಷ್ಟು ಕ್ರೋಧ ತರಿಸುತ್ತಿದೆ. ಪಕ್ಷಕ್ಕಾಗಿ ದುಡಿದ ಸಮುದಾಯಕ್ಕೆ ಪಕ್ಷ ಪ್ರತಿಫಲವಾಗಿ ನಿರೀಕ್ಷಿತ ಫಲ ನೀಡುತ್ತಿಲ್ಲ ಎಂಬ ಆರೋಪ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಕೇಳಿಬರುತ್ತಿದೆ. ಮಾನ್ಯರು, ಸಮುದಾಯಕ್ಕೆ ಈ ರೀತಿಯ ಅನ್ಯಾಯವಾಗದಂತೆ ನ್ಯಾಯೋಚಿತವಾಗಿ ಸಿಗಬೇಕಿರುವ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಒಂದೇ ಒಂದು ಬೇಡಿಕೆಯಲ್ಲಿ ಓದ್ತೀನಿ, ಉಳಿಕೆದು ಓದೋದಲ್ಲ. ಮಾನ್ಯ ಸಚಿವರು ಆಮೇಲೆ ಓದ್ಕೊಳ್ಳಿ. ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ, ರಾಜ್ಯದ BJP ಸರ್ಕಾರ ರದ್ದುಗೊಳಿಸಿರುವ 2B ಕ್ಯಾಟಗರಿಯ 4 ಮೀಸಲಾತಿಯ ವಿಷಯವನ್ನು ಸಚಿವ ಸಂಪುಟದ ಸಭೆಯಲ್ಲಿ ಮಂಡಿಸಿ ಹಿಂದಿನ ಸರ್ಕಾರದ ನಿರ್ಧಾರವನ್ನು ಹಿಂದಕ್ಕೆ ಪಡೆದುಕೊಂಡು ಶೇಕಡ 4 ಮೀಸಲಾತಿಯನ್ನು ಯಥಾಸ್ಥಿತಿ ಮುಂದುವರಿಸಲಾಗಿರುತ್ತದೆ ಎಂಬ ನಿರ್ಧಾರವನ್ನು ಪ್ರಕಟಿಸಬೇಕು ಮತ್ತು ರಾಜ್ಯದ ಸಚಿವ ಸಂಪುಟದಲ್ಲಿ ಕೈಗೊಂಡ ನಿರ್ಧಾರವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟ್ ಮೂಲಕ ಸಲ್ಲಿಸಬೇಕು ಎಂದು ತಮ್ಮೆಲ್ಲರ ಪರವಾಗಿ ನಾನು ಘನ ಸರ್ಕಾರದ ಸಚಿವರಿಗೆ ಮನವಿಯನ್ನು ಕೊಡ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.